ಮೂರು ತಿಂಗಳಾಯ್ತು ಇಲ್ಲಿ. ಸಾವಯವ ಅಂದ್ರೆ ವಂಡರ್ಫುಲ್, ಬಹಳ ಅಡ್ವಾನ್ಸ್ ಆಗಿದ್ದೀರಾ ಎಲ್ಲ. ಅಲ್ಲ, ಇಷ್ಟು ಕಾನ್ಸೆಪ್ಟ್ಸ್ ಎಲ್ಲ ಹೇಳಿದಾರಲ್ಲ ಬಂದು ಸ್ಟೂಡೆಂಟ್ ಅಲ್ಲಿ ಇದೆ ಫಸ್ಟ್ ಸ್ಟೂಡೆಂಟ್ಗಳು ಇಷ್ಟು ಮಾತಾಡ್ತಾರೆ. ಸಾವಯವ ಕಾನ್ಸೆಪ್ಟು ಈ ಟ್ರೈನಿಂಗ್ ಬಂದಿರೋರಿಗೂ ಬೇಗ ಗೊತ್ತಾಗಲ್ಲ. ವಂಡರ್ಫುಲ್. ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ. ರಾಸಾಯನಿಕ ಗೊಬ್ಬರ ಅಂದ್ರೆ ಫ್ಯಾಕ್ಟ್ರಿಯಿಂದ ಬರ್ತದೆ. ಯಾವ್ಯಾವು ನಿಮ್ಮ ಮನೇಲಿ ಯಾವ್ಯಾವ ಯೂಸ್ ಮಾಡ್ತೀರಾ? ಪೊಟ್ಯಾಶ್ ಹೆಂಗೆ ಇಡ್ತೀರಾ ಮನೇಲಿ? ಏನಂತ ಇಡ್ತಿರ್ತ. ಆಮೇಲೆ ಇದು ರಂಜಕ ನೋಡಿ ಗಿಡದ ಬಡ್ಡಿಗೆ ಹಾಕ್ತೀವಿ. ಯಾಕೆ? ಅದು ಭೂಮಿಯಲ್ಲಿ ಬೇರೆ ಕಡೆ ನೀವು ದೂರ ವಸ್ತ್ರ ಅದು ಮೂವ್ ಆಗಲ್ಲ. ಅದು ನೆಲದಲ್ಲಿ ಹಿಕ್ಕಿ ಇರುತ್ತಲ್ಲ, ಅದು ಗೊಬ್ಬರ. ತಾನು ತಿನ್ನೋದು ಗೊಬ್ಬರ, ತಾನು ಓಡಾಡೋದು ನೇಗ್ಲು. ಸೊ ಅದಕ್ಕೆ ಏನಂತ ಕರಿತೀವಿ? ಅದನ್ನ ಇಂಜಿನಿಯರ್ ಅಂತ ಕರೀತಾರೆ. ಅಡಿಕೆ ವೆರೈಟಿ ಗೊತ್ತಾ ತಳಿ? ಶಿರ್ಸಿ ಲೋಕಲ್ ಒಂದು ಬರುತ್ತೆ, ಸಾಗರ ಲೋಕಲ್ ಒಂದು ಬರುತ್ತೆ, ಚೆನ್ನಗಿರಿ ಅಂತ ಬರುತ್ತೆ. ಚೆನ್ನಗಿರಿ ಅಂದರೆ ಸ್ವಲ್ಪ ಅರೆಮಲೆನಾಡೋದು, ಬಯಲುಸೀಮೆ, ಸ್ವಲ್ಪ ಬಯಲುಸೀಮೆಗೆ ಹೊಂದ್ಕೊಳ್ಳೋ. ಆಮೇಲೆ ಶಿರ್ಸಿದು ಬರ್ತವೆ, ಸಾಗರನೂ ಬರ್ತವೆ. ಬೆಳೆದೀವಿ ನಾವು ಅದಕ್ಕೆ 1 kg ಮಾಡೋಕ್ಕೆ, ಎರೆಹುಳು ಗೊಬ್ಬರ ಮಾಡೋಕ್ಕೆ ನಾವು 9 ರೂಪಾಯಿ 7 ರೂಪಾಯಲ್ಲೇ ಮಾಡಬೇಕು. 9 ರೂಪಾಯಿಗೆ ಮಾರಬೇಕು. 9 ರೂಪಾಯಿನ ಗೌರ್ಮೆಂಟ್ ಕಟ್ಟಬೇಕು. ಅವಾಗ ಗೌರ್ಮೆಂಟ್ ಅದಂತ ಮತ್ತೆ 7 ರೂಪಾಯಿ. ಲವಂಗ ಇರ್ಬೋದು. ನಿಮ್ಗೆ ಒಂಥರ ಕರಿಬೇವಲ್ವಾ? ಕಹಿ ನೋಡಕ್ಕೆ ಹೇಳಕ್ಕಾಗಲ್ಲ ಮೇಡಮ್. ಇನ್ನು ದೊಡ್ಡಾದ್ಮೇಲೆ ಗೊತ್ತಾಗುತ್ತೆ ಶೇಪಲ್ಲಿ. ನೀವೆಲ್ಲ ಜಾಯ್ನ್ ಆಗಿ